ನಮ್ಮ ಪ್ರವಾಸದ 3ನೇ ದಿನ ಶುರುವಾಗಿದೆ. 3ನೇ ದಿನ ಬೆಳಗ್ಗೆ ಕನ್ಯಾಕುಮಾರಿಲಿದ್ದೀವಿ. ಕನ್ಯಾಕುಮಾರಿಯ ಸೂರ್ಯೋದಯ ನೋಡಬೇಕು ಅಂತ ಬೆಳಗ್ಗೆ ಬೇಗ ಎದ್ದು ನಾನು ರೆಡಿಯಾಗಿ ಕುಂತಿದ್ದೀನಿ. ನನ್ನ ಇಬ್ಬರು ರೂಮ್ಮೇಟ್ಸು ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಇವರೇನಾದರೂ ಲೇಟ್ ಆದರೆ ನಾನು ಇವ್ರಿಗೆ ಕಾಯೋದಿಲ್ಲ, ಒಬ್ಬನೇ ಹೋಗ್ಬಿಡ್ತೀನಿ. ಯಾಕಂದರೆ ಸೂರ್ಯೋದಯಕ್ಕೆ ಬೇಗ ಹೋಗಬೇಕು, ಇಲ್ಲಾಂದರೆ ಆ ಬೆಳಗಿನ ಮಾರ್ನಿಂಗ್ ಮಿಸ್ ಆಗಿಬಿಡುತ್ತೆ. ಕನ್ಯಾಕುಮಾರಿಯ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡೂ ಬಹಳ ಸುಂದರವಾಗಿರ್ತದೆ. ಅದರಲ್ಲೂ ವಿವೇಕಾನಂದ ರಾಕ್ ಇದೆಯಲ್ಲ, ಸ್ವಾಮಿ ವಿವೇಕಾನಂದರು ಅವರು ತಪಸ್ಸು ಮಾಡಿದ್ರು, ಧ್ಯಾನ ಮಾಡಿದರು ಅಂತಕ್ಕಂಥ ಬಂಡೆ ಇದೆಯಲ್ಲ, ಅದರ ಹಿಂದಿನಿಂದ ಸಮುದ್ರ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣುತ್ತೆ. ಕ್ಲಿಯರಾಗಿ ಬಿಸಿಲಿರಬೇಕು, ತುಂಬ ಚೆನ್ನಾಗಿ ಬಿಸಿಲಿದ್ರೆ ಸಮುದ್ರದ ನೀರು ಬಹಳ ಸುಂದರವಾಗಿ ಕಾಣಿಸುತ್ತೆ. ಸೂರ್ಯನ ಬೆಳಕಿಗೆ ಸಮುದ್ರದ ನೀರು ಕಲರ್ ಭಾಳ ಬಿಸಿಲು ಕಾಣಿಸುತ್ತೆ. ನಮ್ಮ ಭಾರತದ 3 ಸಮುದ್ರಗಳು ಆದ ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರಗಳು 3 ಸಮುದ್ರಗಳು ಸೇರ್ತಕ್ಕಂಥ ಜಾಗ ಕನ್ಯಾಕುಮಾರಿ. ಮತ್ತು ಕನ್ಯಾಕುಮಾರಿಯಿಂದ ದಕ್ಷಿಣಕ್ಕೆ ನೇರಕ್ಕೆ, ನೀವು ಬೇಕಾದರೆ ಗೂಗಲ್ ಮ್ಯಾಪನ್ನು ಓಪನ್ ಮಾಡಿ ಝೂಮ್ ಮಾಡ್ತಾ ನೇರವಾಗಿ ಹೋಗ್ತಾ ಹೋಗ್ರಿ. ಭಾರತದ ದಕ್ಷಿಣಕ್ಕೆ ನೇರಕ್ಕೆ, ದಕ್ಷಿಣದ ತುದಿವರೆಗೂ, ಭಾರತದ ದಕ್ಷಿಣದ ಅಂಟಾರ್ಟಿಕಾವರೆಗೂ ಯಾವುದೇ ಭೂಮಿ ಇಲ್ಲ, ನೇರವಾಗಿ ಕೇವಲ ಸಮುದ್ರ ಅಷ್ಟೇ. ಹಾಗಾಗಿ ಈ ದಿಕ್ಕಿನಲ್ಲಿ ಭಾರತದ ಕೊನೆ ಪಾಯಿಂಟ್ ಏನಿದೆ, ಈ ಪಾಯಿಂಟು ಇಂದ ನೇರವಾಗಿ ಯಾವುದೇ ಭೂಮಿ ಇಲ್ಲ, ಓನ್ಲಿ ಸಮುದ್ರ ಇದೆ. ಅಲ್ಲಿ ಕಾಣಿಸ್ತಿರೋದು ಸ್ವಾಮಿ ವಿವೇಕಾನಂದರ ಬಂಡೆ, ಅಲ್ಲಿಂದ ಮತ್ತು ತಮಿಳು ಕವಿ ತಿರುವಳ್ಳುವರ ಪ್ರತಿಮೆ. ಇದು ಸನ್ರೈಸ್ ಪಾಯಿಂಟ್ ನೋಡೋದಕ್ಕೆ ಕಟ್ಟಿರ್ತಕ್ಕಂಥ ಬಂಡೆಗಳ ಒಂದು ದಾರಿ. ಹೋಗ್ತಾ ಇದ್ದೀವಿ, ಸೂರ್ಯೋದಯ ಆಗ್ತಿದೆ. ಬೆಳಗ್ಗೆ ಈಗ ಅಲ್ಲಿ ಹೋಗ್ಬೇಕಲ್ಲಿ ಫಿಶ್ ಮಾರ್ಕೆಟ್ ಒಳಗೆ ಸಿಕ್ಕಾಪಟ್ಟಿದ್ದು ಇದು ಮೀನುಗಳೆಲ್ಲ ತಂದು ರಾಶಿ ಹೋಗ್ತಿರ್ತಾರೆ. ಎಲ್ಲ ಬೆಳಗ್ಗೆ ಮೀನು ಹಿಡಿಯೋಕೆ ಹೋಗಿ ಅಂತ ಮೀನುಗಾರರೆಲ್ಲ ಮೀನು ತಗೊಂಡು ಬರ್ತಾ ಇದ್ದಾರೆ. ಕನ್ಯಾಕುಮಾರಿಯಲ್ಲಿ ಸೂರ್ಯೋದಯ ಆಗ್ತಿದೆ. ಸ್ವಾಮಿ ವಿವೇಕಾನಂದರ ಬಂಡೆ, ತಿರುವಳ್ಳುವರ ಪ್ರತಿಮೆ, ಕನ್ಯಾಕುಮಾರಿ ಊರು. ಕನ್ಯಾಕುಮಾರಿಯಲ್ಲಿ ಇಲ್ಲಿ ಕಾಣ್ತಿರ್ತಕ್ಕಂಥ ದೇವಸ್ಥಾನ 3000 ವರ್ಷ ಹಳೆಯದು ಅಂತ ಹೇಳ್ತಾರೆ. ಲಾಸ್ಟ್ ಟೈಮ್ ನಾವು ಬಂದಾಗ ದೇವಸ್ಥಾನದಲ್ಲಿ ಊಟ ಕೂಡ ಮಾಡಿದ್ವಿ, ನೆನಪಿದೆ. ನಿಮ್ಮ ಮನೆಯವರು ಬರ್ತಾವ್ರು ಹಿಂದ್ಗಡೆ, ಇಲ್ಲೇ ಫೋನ್ ಮಾಡಿದ್ರಿ. ಈಗ ಧರ್ಮೇಂದ್ರಪ್ಪ ಇಲ್ಲೇ ಬರ್ತಾಯಿದ್ದೀವಿ ಅಂದರು. ಹೋಗ್ರಿ ಬರ್ತಿರ್ತಾರೆ, ಹೋಗ್ರಿ. ಅವರು ಬೇಗ ಎದ್ದಿಲ್ಲ, ನಿಧಾನಕ್ಕೆ ಬರಲಿ. ನೀವು ಹೋಗ್ಬಿಡ್ರಿ ಬೇಗ, ಇನ್ನೂ ಅಲ್ಲಿವರೆಗೂ ಹೋಗಂಗಿದ್ರೆ ಹೋಗಿ ಬರಬೇಕು. ಸಮುದ್ರದ ಅಲೆಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ. ಕನ್ಯಾಕುಮಾರಿಯಲ್ಲಿ ಸಮುದ್ರ ನೋಡೋಕೆ ತುಂಬ ಸುಂದರವಾಗಿದೆ, ಕ್ಲೀನಾಗಿದೆ, ನೀರು ಚೆನ್ನಾಗಿದೆ. ಹೋಗ್ತಿರ್ತೀರಾ? ಹೋಗ್ತಾ ಇರ್ರಿ, ಅವ್ರನ್ನೂ ಕರ್ಕೊಂಬರ್ತೀನಿ ನಾನು. ಅಲ್ಲಿ ಆ ಮೀನು ಮಾರ್ಕೆಟು ಅಲ್ಲ, ಇವಾಗಲೇ ಅಲ್ಲಿ ನೋಡ್ರಿ ಜನ ಎಷ್ಟೊಂದು ನಿಂತಿದ್ದಾರೆ. ಬೋಟ್ ಇವಾಗಲೇ ಶುರುವಾಗಲ್ಲ ಅನ್ಸುತ್ತೆ. ಇದಕ್ಕೆ ರೂಮ್ ಹತ್ರ ಹೋಗಿ ತಿಂಡಿ ಗಿಂಡಿ ತಿನ್ಕೊಂಡು ಚೆಕ್ಔಟ್ ಮಾಡ್ಕೊಂಡು ಬಂದು ಆಮೇಲೆ ಹೋಗ್ಬೇಕು ಬಂಡೆಗೆ. ಹಾಂ, ಏನಾಗಬೇಕು? ಅದೇನೆ ಎಲ್ಲ ರೆಡಿ ಆಗಿಬಿಟ್ಟು ಚೆಕ್ಔಟ್ ಆಗಿಬಿಟ್ಟು ಸ್ನಾನ ಮಾಡಿಬಿಟ್ಟು ಚೆಕ್ಔಟ್ ಆಗಿ ಒಂದು 10 ಗಂಟೆಗೆ ಬಂದ್ಬಿಟ್ಟು ಗಾಡಿ ತಗೊಳ್ಳಿ, ಲಗೇಜ್ ಗಾಡಿ ಒಳಗೆ ಹಾಕ್ಬಿಟ್ಟು ಬಂಡೆಗೆ ಹೋಗ್ಬೇಕು ವಿವೇಕಾನಂದ ರಾಕಿಗೆ. ಹಾಂ, ಏನು ಪರವಾಗಿಲ್ಲ, 10 ಗಂಟೆ ತನಕ ನಡೆಯುತ್ತೆ. 12 ಗಂಟೆಗೆ ಚೆಕ್ಔಟ್ ಇರೋದು ಟೈಮು. ಹಾಂ ಬರ್ತಾರೆ.
ತುಂಬ ಜೀವಂತಿಕೆಯಿಂದ ಇದೆ ಪ್ಲೇಸ್ ಇದು. ಸಮುದ್ರದ ಅಲೆಗಳು ಜೋರಾಗಿ ಬಂದು ದಡಕ್ಕೆ ಹೊಡಿತಾ ಇದ್ದಾವೆ. ಮೀನುಗಾರರು ಬೋಟುಗಳಲ್ಲಿ, ನೂರಾರು ಬೋಟುಗಳಲ್ಲಿ ಮೀನುಗಳನ್ನ ಹಿಡ್ಕೊಂಡು ದಡಕ್ಕೆ ಬರ್ತಾ ಇದ್ದಾರೆ. ಸೂರ್ಯೋದಯ ನೋಡೋ ಅಂಥ ಖುಷಿಲಿ ಜನ ಬರ್ತಾ ಇದ್ದಾರೆ. ಸೂರ್ಯೋದಯ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ಲೈವ್ಲಿ ಆಗಿದೆ ಪ್ಲೇಸ್ ಇದು. ಸಮುದ್ರದ ತೀರದಲ್ಲಿ ಕೂತ್ಕೊಳ್ಳೋದ್ರಲ್ಲಿ ಮಹದಾನಂದ ಇದೆ. ನನಗೆ ಒಂದು ಆಸೆ ಇದೆ, ಯಾವುದಾದ್ರೂ ಒಂದು ಬೀಚ್ಗೆ ಹೋಗ್ಬಿಟ್ಟು ಒಂದು ಬೇಸಿಗೆ ಕಾಲದ ಬೆಳದಿಂಗಳ ರಾತ್ರಿಯಲ್ಲಿ ಒಂದು ರಾತ್ರಿಯೆಲ್ಲ ಸಮುದ್ರ ತೀರದಲ್ಲಿ ಚೆನ್ನಾಗಿ ಬೆಳದಿಂಗಳಿರೋ ಅಂಥ ಸಮಯದಲ್ಲಿ ಸಮುದ್ರ ತೀರದಲ್ಲಿ ಮರಳಿನಲ್ಲಿ ಕೂತ್ಕೊಂಡು ಅಲ್ಲೇ ಮಲ್ಕೊಂಡು ನಿದ್ದೆ ಮಾಡಿ ಅಲ್ಲೇ ಸೂರ್ಯೋದಯ ಕೂಡ ನೋಡ್ತಾ ಎದ್ದು ಬರಬೇಕು ಅಂತ. ನಿಮಗೂ ಯಾರಾದರೂ ಈ ಥರದ ಆಸೆ ಇದ್ದರೆ ಬನ್ನಿ, ಹೋಗೋಣ. ಯಾವುದಾದ್ರೂ ಒಂದು ಪ್ರೈವೇಟ್ ಬೀಚಲ್ಲಿ, ರೆಸಾರ್ಟ್ ಪ್ರೈವೇಟ್ ಬೀಚ್ಗಳಿರ್ತಾವಲ್ಲ, ಅಲ್ಲಿ ಎಲ್ಲಾದರೂ ಸಮುದ್ರ ತೀರದಲ್ಲಿ ಒಂದು ಬೇಸಿಗೆ ಕಾಲದ ಬೆಳದಿಂಗಳ ರಾತ್ರಿಗಳಾಗಬೇಕು. ಸಮುದ್ರ ತೀರದಲ್ಲಿ ಭಾಳ ಅದ್ಭುತವಾಗಿರುತ್ತೆ. ನಮ್ಮ ಅಂಗಳಮ್ಮವರು ಸಮುದ್ರ ತೀರವನ್ನು ನೋಡ್ತಾ ಇದ್ದಾರೆ. ಹೋಗಿ ನೋಡೋಣ ಅಂತ ನೋಡ್ತಾ ಇದ್ದೀವಿ. ಕನ್ಯಾಕುಮಾರಿಲಿ ಅವು ಬಂಡೆ ಕಚ್ಕೊಂಡು ಬೆಳೀತಕ್ಕಂಥ ಸಮುದ್ರ ಜೀವಿಗಳು. ಅವು ಬಂಡೆ ಕಚ್ಕೊಂಡಿರ್ತವೆ, ಅದ್ರೊಳಗಡೆ ಜೀವಿ ಅದು ಇದಿರ್ತದೆ, ಏನದು ಕಪೆ ಚಿಪ್ಪು ಥರ. ಹಾಂ, ಆ ಥರದ್ದು ಜೀವಿಗಳು ಅದ್ರಲ್ಲಿ ಬೆಳೀತಿರ್ತವೆ ಸಮುದ್ರದೊಳಗಡೆ. ಎಲ್ಲಾದರೂ ಫ್ರೆಶ್ಶಾಗಿ ಸೀ ಫುಡ್ ಸಿಗೋಂಥ ಹೋಟೆಲ್ ಸಿಕ್ಕಿದ್ರೆ ಒಳ್ಳೆ ಸೀ ಫುಡ್ ತಿಂದ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ದೀವಿ. ಬೆಳಗ್ಗೆ ಟಿಫನ್ ಟೈಮ್ಗೆ ಸಿಗ್ತಾವೋ ಇಲ್ವೋ ಗೊತ್ತಿಲ್ಲ. ನಮ್ಮ ಧರ್ಮೇಂದ್ರಪ್ಪ ಅವ್ರ ಜೊತೆ ಬಂದಾಗ ನಾವು ಸೀ ಫುಡ್ಡು ನಾನ್ ವೆಜ್ ತಿನ್ನಬೇಕು ಅಂತಂದರೆ ಅವ್ರ ಜೊತೆ ತಿನ್ನೋಕ್ಕಾಗಲ್ಲ. ಅವರು ತುಂಬ ಸ್ಟ್ರಿಕ್ಟು ಸಸ್ಯಾಹಾರಿಗಳು. ಮಾಂಸಾಹಾರ ಸೇವಿಸೋರನ್ನ ಅನಾಗರಿಕರು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ನೋಡ್ತಾರೆ. ನಾವು ಮನುಷ್ಯರೇ ಅಲ್ಲ ಅನ್ನೋ ಥರ ನೋಡ್ತಾರೆ. ಹಂಗಾಗಿ ಅವರಿಂದ ಕದ್ದು ತಿನ್ನಬೇಕಾಗ್ತದೆ. ನಾವು ಅನಾಗರಿಕರು ಅನ್ನಿಸ್ಕೊಂಡ್ರೂ ಪರವಾಗಿಲ್ಲ, ತಿನ್ನೋದು ಬಿಡಲ್ಲ. ನೋಡಿ ಏನಿದೆ ಇಲ್ಲಿದೆ ಒಂದಕ್ಕಿಂತ ಒಂದು ವೆರೈಟಿಯಾದ ಫಿಶ್ಗಳನ್ನ ನಾವಿಲ್ಲಿ ನೋಡಿದ್ವಿ ಕನ್ಯಾಕುಮಾರಿ ಫಿಶ್ ಮಾರ್ಕೆಟಲ್ಲಿ. ಫಿಶ್ ಪ್ರಿಯರಿಗಂತೂ ಭಾಳ ಇಷ್ಟ ಆಗೋಂಥ ಪ್ಲೇಸು. ಎಷ್ಟೊಂದು ವೆರೈಟಿ ಫಿಶಸ್ಸು ಎಲ್ಲವನ್ನು ಟೇಸ್ಟ್ ಮಾಡಬೇಕು ಅನಿಸುತ್ತೆ ನೋಡ್ತಾ ಇದ್ದರೆ. ನೋಡ್ತಾ ಮುಂದಕ್ಕೆ ಹೋಗ್ತಾ ಇದ್ವಿ. ನಾವು ನೋಡಿದ್ದು ನೀನು ನೋಡ್ತಿಲ್ಲ, ನೀನು ನೋಡಿದ್ದು ನಾನು ನೋಡ್ತಿಲ್ಲ. ನೋಡಿ, ನಮಗಿದು ಎಷ್ಟೊಂದು ಹೊಸ ಅನುಭವ. ಇವ್ರಿಗೆ ದಿನ ಬೆಳಗಾದ್ರೆ ಕರ್ಮ, ಪ್ರತಿದಿನದ ಕರ್ಮ. ಬರ್ರಿ ಇನ್ನು ಅಲ್ಗೋಗೋಣ. ಅವರೆಲ್ಲ ಅವ್ರ ಬೋಟಲ್ಲಿ ಇಳಿಸ್ತಾರ ನೋಡೋಣ ಬರ್ರಿ. ಒಂದು ವಾರ ಇಲ್ಲೇ ಇದ್ದು, ಒಂದು ವಾರ ಇಲ್ಲೇ ಇದ್ದು. ಹಾಂ ಸಿನಪ್ಪ, ಏನು ಗೊತ್ತಾ ಸಿನಪ್ಪ, ಬೆಂಗಳೂರಿಂದ ಟ್ರೈನ್ ಐತೆ ಕನ್ಯಾಕುಮಾರಿಗೆ ಸೀದಾ. ಬರೀ 300, 400, 500 ಇರುತ್ತೆ ಅಷ್ಟೇ. ಇದು ಒಂದ್ಸಲಿ ಬುಕ್ ಮಾಡಿಬಿಟ್ಟು ಟ್ರೈನ್ ಬಂದ್ಬಿಟ್ಟು ಒಂದು ವಾರ ಇಲ್ಲೇ ಸ್ಟೇ ಆಗ್ಬಿಟ್ಟು ಥರದ ಮೀನು, ಏಡಿ ಎಲ್ಲ ತಿಂದು ಹೋಗ್ಬೇಕ್ರಿ. ಬರ ಇಲ್ಲಿ ಅವನಿಗೆ ಅರ್ಜೆಂಟ್ ಇರ್ತದೆ. ಮೀನೊಳಗೆ ಅದು ಎಷ್ಟು 1000 ಜಾತಿ ಇರ್ತಾವ, ನಮ್ಗೆ ಏನು ಗೊತ್ತಪ್ಪ ಯಾವ್ಯಾವ ಅಂತ.
ಇಲ್ಲಿ ಬಾರಪ್ಪ, ಇಲ್ಲಿ ನೋಡೋಣ. ಚಪ್ಪಲಿ ಹಾಕೊಂಡಿದ್ಯಾ ಹುಡುಗ? ಹೆಂಗೆ ಹುಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗು. ಯಾವ್ದಾ? ಅಲ್ಲಿ ಇಲ್ಲಿ ಚಪ್ಪಲಿ ಬಿಟ್ಟು ಅಲ್ಲಿ ಹಡಗ್ನಾಗ ತುಂಬ್ತಾ ಇದ್ದಾರೆ ನೋಡಪ್ಪ, ದೋಣಿ ಒಳಗೆ ಹೋಗಪ್ಪ. ಹತ್ರಕ್ಕೆ ಹಿಡ್ಕೊಂಡು ಅದನ್ನೆಲ್ಲ ನೋಡ್ಕೊಂಡು ತುಂಬ್ತಾ ಇರೋದು. ನಿಂತಾನಲ್ಲ ಹುಡುಗಿ ನಿಂತಾನಲ್ಲ, ಅಲ್ವಪ್ಪ ಚಪ್ಪಲಿ ಇಲ್ಲೇ ಬಿಡಪ್ಪ. ಮೊಬೈಲ್ ಹಿಡ್ಕೊಂತೀನಿ. ಪ್ಯಾಂಟ್ ತಿರ್ಗಾ ನೆನ್ಬಿಟ್ರೆ ಕಷ್ಟ. ಓ ಅವನ ಮಂಜ ಹಿಡ್ಕೊಂಡು ಹೋಗ್ತಾವ. ನೀಟಾಗಿ ಕಾಣಂಗೆಲ್ಲ ಹೊಡ್ಕೊಂಬ. ಈಗ ಬಂತ ಇದು? ಇವ್ರು ಯಾರು ಎಷ್ಟೊಂದು ತರಂಗ ಅವ್ರೆ ಸಾ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ
ಏನ್ ಸ 6 ಜನ ತಗೊಂಡು ಹೋಗ್ತಾವ್ರೆ ಅಲ್ಲ 6 ಜನ ತಗೊಂಡು ಹೋಗ್ತಾವ್ರೆ ಅಂದ್ರೆ ಯಾವ ಬರ್ದೇ ಊಟ ನೋಡ ಹಬ್ಬ ಹೋಗ್ತೈತೆ ಬರೇ 6 ಜನ ತಿಂಗಳ ಅದು ಮುಕ್ಕಾಲ್ ಭಾಗ ನನ್ನ ಲೆಕ್ಕಕ್ಕೆ ತಿಂದ್ಬಿಟ್ಟು ನನ್ನೇ ಬೇಕಾದ್ರೆ ಹರಾಜಕ್ಕೆ ಹೋಗಿದೆ 600 ರೂಪಾಯಿಗೆ ಜಮೀನುಗಳು ಮಾರಾಟ ಆಗಿದ್ದಾವೆ. ಇದು ಹರಾಜಕ್ಕೆ 600 ರೂಪಾಯಿ ಮಾರಾಟ ಆಗಿದೆ. 800 900 ಫೀಲ್ ಆಗಬೇಕು, ಟಚ್ ಮಾಡಿ ಮೀನು ದಾರಿ ಬಿಡ್ರಿ ಅವ್ರಿಗೆ. ಮೀನ್ನ ಟಚ್ ಮಾಡಿ ಫೀಲ್ ಮಾಡ್ಬೇಕು. ಇವೆಲ್ಲ ಮುಳ್ಳು ಶಾರ್ ನೋಡಿಲಿ, ಇಲ್ಲಿ ಸಿನಪೈ ಮುಳ್ಳು ಮುಟ್ಟು ಜಾಲಿ ಮುಳ್ಳು ಇಂತೆಲ್ಲ ಸ್ಟ್ರಾಂಗ್ ಅವೆ. ಹಿಡ್ಕೊಂಡು ಹಿಂಗೆ ಎತ್ತು ಜಾಲಿ ಮುಳ್ಳು ನೀನು ಹಿಡ್ಕೊಂಡು ನಿಂತ ಫೋಟೋ ಹಿಡ್ಕೊಂಡು ನಿಂತ ಫೋಟೋ ತೆಗಿತೀನಿ. ಎಲ್ಲೈತೆ ಹಿಡ್ಕ ಮ್ಯಾಲಕ್ಕೆ ಹಿಂಗೆ ಎತ್ತ ಹಂಗೆ ಹಿಂಗೆ ತಿನ್ನ ಮ್ಯಾಲಕ್ಕೆ ಎತ್ತಿರ್ಕ. ಒಂದೇ ಸಾಕ ಹಂಗೆ ಬಾಯಿ ಒಳಗಡೆ ನೋಡ್ರಿ. ಫ್ರೆಶ್ ಮೀನುಗಳನ್ನ ಹಿಡ್ಕೊಂಡು ಐಸ್ ತಂದಿದ್ದಾರೆ. ಐಸಲ್ಲಿ ಇಟ್ಕೊಂಡು ಅಡ್ಡಾಡ ಇಟ್ಕೊಂಡು ಹಿಂಗೆ ಹಿಡ್ಕೋಬೇಕು. ವಿಡಿಯೋ ಹಿಂಗೆ ಮಾಡಬೇಕು. ತುಂಬಿಕೊಂಡು ಬೇರೆ ಕಡೆ ಸಾಗಿಸ್ತಾರೆ. ಕಡೆಗೆ ನಿನ್ನ ಹೆಸರೇನಪ್ಪ? ನೀವು ಬೇರೆ ಅಜ್ಜಿಂದೆ ಇಲ್ಲಿ ನೋಡಿ, ತುಂಬ ಕೆಂಪು ಫಿಶು ಎಷ್ಟು ಚೆನ್ನಾಗಿದೆ. ತಿನ್ನಕ್ ಆಗ್ತಿಲ್ವಲ್ಲ ಅಂತ ಬೇಜಾರಾಗ್ತಿದೆ ನಮ್ಗೆ. ತುಂಬಾ ಸಂಕಟ ಆಗ್ತಾ ಇದೆ. ಈ ಕಡೆ ನೋಡ್ರಿ, ಯಾರಾದ್ರೂ ಫಿಶ್ ಪ್ರಿಯರ್ ಇದ್ರೆ ಬೆಂಗಳೂರಿಂದ ಕನ್ಯಾಕುಮಾರಿ ಟ್ರೈನ್ ಬುಕ್ ಮಾಡ್ಕೊಂಡು ಬಂದು ಒಂದು ವಾರ ಇಲ್ಲೇ ಇದ್ದು ಎಲ್ಲಾ ತರದ ಫಿಶ್ ತಿಂದು ಹೋಗೋಣ. ಯಾರಾದ್ರೂ ಬರಂಗಿದ್ರೆ ಬನ್ನಿ ನಮ್ಮ ಜೊತೆಗೆ. ನೆಕ್ಸ್ಟ್ ಟೈಮ್ ಬರ್ತೀವಿ, ಹೇಳ್ತೀವಿ. ಲೋಡ್ ಮಾಡ್ತಿದ್ದಾರೆ. ಇಲ್ಲಿ ನೋಡ್ರಿ, ಬಣ್ಣ
ಬಣ್ಣ ನೋಡ್ರಿ, ಒಳ್ಳೆ ಕೆಂಪಿಗಿರೋ ಹುಡುಗಿ ಇದ್ದಂಗ ಐತಲ್ರಿ ಫಿಶ್ ಇದು ಅಲ್ವಾ? ಇಲ್ಲಿ ನೋಡ್ರಿ ಇದನ್ನ ನೋಡ್ರಿ, ಎಲ್ಲಿ ನೋಡ್ರಿ ಈ ಫಿಶ್ ಗೋಲ್ಡ್ ಗೋಲ್ಡ್ ಕಲರ್ ಅಲ್ಲಿ ಸಾರು ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಜಮ್ಮು ಕಾಶ್ಮೀರಕ್ಕೆ ಹೋದಾಗ ನಿಜವಾದ ಐಸು, ನ್ಯಾಚುರಲ್ ಐಸು ಜಮ್ಮು ಕಾಶ್ಮೀರದಲ್ಲಿ ನೋಡ್ತೀವಿ. ನಮ್ಮ ಜೊತೆ ಬನ್ನಿ, ಯಾರಾದ್ರೂ ಫೀಲ್ ಆಗೋಣ. ಸೇರ್ಕೊಂಡು ಹೋಯ್ತಪ್ಪ ಕೈ ಒಂದು ಸೆಕೆಂಡ್ಗೆ. ನೋಡ್ರಿ ಇದು ಏನಿದು ನಾಲ್ಗೆ ಅಲ್ಲ, ಇದು ಶ್ವಾಸಕೋಶ. ಎಂತದ ಹೇಳ್ತಾರ ಅವರು. ಒಂದೇ ಮೀನಿದೆ ನೋಡಿದ್ರು ತುಂಬಾ. ಬಿಡು ಅದು ಹಂಗೆ ಮುಚ್ಚವ್ರಿ. ತುಮ್ರಾಯಿ ಐಸು ಹೋಗಯ್ಯ. ನೋಡಿ ವಿಡಿಯೋ ಮಾಡಿ ವಾಪಸ್ ಹಂಗೆ ಹಾಕ್ತೀನಿ. ಹೋಗೋಣ ಒಂದ್ಸಲ ವಿಡಿಯೋ ಮಾಡೋಣ. ಅಣ್ಣ ಕೋಪ ಮಾಡ್ಕೊಂಡ್ರೆ ದೂರದಿಂದ ಬಂದಿದ್ದೀವಿ ನೋಡೋದಕ್ಕೆ, ಪ್ಲೀಸ್ ಅಣ್ಣ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಈಗೋಣ ಮುಗಿಸ್ತಾ ಇದ್ದೀನಿ ನೋಡೋಣ. ಇಲ್ಲಿ ನೋಡ್ರಿ ಸಣ್ಣ ಮೀನು, ಚಿಕ್ಕ ಚಿಕ್ಕ ಮೀನು. ಸಾಕು ಸಾಕು. ಈ ಮೀನು ಇಟ್ಕೊಂಡು ಗುಳಕ್ಕನ್ನ ಆ ಹುಡುಗ ನನ್ನೇ ನೋಡ್ತಾನೆ. ಸೈಡಾಗ ಒಂದು ಕ್ಯಾಮ್ರಾ ಐತೆ ನೋಡ, ಫೋಟೋ ನೋಡಿಬೋದು ಹಂಗೆ ಹಿಡ್ಕೊಂಡ್ರೆ. ಸೈಡ್ ತೋರಿಸ್ತೀನಿ ವಿಡಿಯೋ ಮಾಡ್ತಾನೆ ಫೋಟೋ ಹೊಡಿಬೋದು. ವಿಡಿಯೋ ಆಗ್ತೈತಲ್ವಾ? ಇಲ್ಲಿ ಕೆಳಗಡೆ ಇದೈತೆ ನೋಡಿ ಕ್ಯಾಮ್ರಾದು, ಅದನ್ನ ಹಂಗೆ ಒತ್ತಿರಿ ಫೋಟೋನು ಬರ್ತದೆ, ವಿಡಿಯೋನ ಆಗ್ತಿರ್ತದೆ. ಫೋನ್ ಮಾಡಿ ಎತ್ಬೇಡ, ಕಟ್ ಮಾಡು ಫೋನ್. ಈಗ ಒಂದು ಫೋಟೋ ಮಾಡಿ. ಹೊಡೆದೆ. ಯಾವ್ದಪ್ಪ ಇವರು ನಮ್ಮ ಬಿಟ್ಟೆ ಹೋದ್ರೇನು ಸಿನಿಮಾ ಹೋಗೋಣ. ನಡೀರಿ. ಮಾರ್ಕೆಟ್ ಮಾತ್ರ ಬಹಳ ಚೆನ್ನಾಗಿ ನೋಡಿದ್ವಿ, ತುಂಬಾ ಖುಷಿ ಆಯ್ತಾ? ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಸಂತೋಷನಾ? ಅವ್ರಿಗೊಂದು ಟ್ಯಾಂಕ್ಸ್ ಕೊಡು. ವಿಡಿಯೋ ಪ್ಲೇ ಆಗ್ತಾ ಇದ್ದ? ಆಗ್ತಾ ಇತ್ತು. ಬರ ಇಲ್ಲಿ. ನೀನ್ ನನ್ ಫೋಕಸ್ ಮಾಡ್ಬೇಕಪ್ಪ ನಾನು. ನೋಡಪ್ಪ ಒಣ್ಣೆ ಗೊಂಡೆ ಐತ್ರಿ ಇದು. ಹೇಗಿದೆ? ಒಣ್ಣೆ ಗೊಂಡೆ ಐತೆ, ಜೆಲ್ ಫೀಲ್ ಬರ್ತಿದೆ. ಆಗಲ್ಲ, ಹಿಡ್ಕೊಳಕ್ ಆಗಲ್ಲ, ಜಾರ ಹೋಗ್ತದೆ.
ಫೋಟೋ ಹೊಡ್ಬಿಡು. ಫೋಟೋ ಹೊಡ್ತಾನಪ್ಪ. ಲಾಸ್ಟಿಗೆ ಇದು ಪಾಪ ಈ ಬಡಪಾಯಿ ಬೀಚ್ ತೋರಿಸ್ಬಿಡಪ್ಪ. ಇಷ್ಟು ದಿನ ಹೆಂಗ ಸಮುದ್ರದಾಗ ಇದಾಡ್ಕೊಂಡಿತ್ತು. ಇದನ್ನ ಮಗ ಕೆಟ್ಟ ನನ್ನ ಮಕ್ಕಳು ನೋಡಿ. ಈ ಬಡಪಾಯಿ ಸ್ಟಿಂಗ್ರೆ ಮೀನು ಸಮುದ್ರದಲ್ಲಿ ಸ್ವಚ್ಛಂದವಾಗಿ ಇದಾಡ್ಕೊಂಡಿತ್ತು. ಈ ಮನುಷ್ಯರ ಕೈ, ಕೆಟ್ಟ ಮನುಷ್ಯರ ಕೈ ಸಿಕ್ಬಿಟ್ಟು ಇವತ್ತು ಹೆಣ ಆಗಿ ನಿಂತೈತೆ. ಇವತ್ತು ಸಾಯಂಕಾಲದೊಳಗಡೆ ಯಾರ್ಯಾರು ಹೊಟ್ಟೆ ಸೇರ್ತದೋ ಗೊತ್ತಿಲ್ಲ. ಇದನ್ನು ತಿನ್ನೋ ಅದೃಷ್ಟ ಯಾರಿಗೈತೆ ಗೊತ್ತಿಲ್ಲ. ಫೋಟೋ ಹೊಡಿಗೆ ಫೋಟೋ. ಅಲ್ಲಿ ಹಿಂದೆ ನಿಂತ್ಕೊಂಡು ಮೀನು ನಾನು ಎಲ್ಲ ಬರ್ಬೇಕು. ಹಾಂ ದೊಡ್ಡದಾಗೈತಿ. ಹಿಡ್ಕೊಳಕ್ಕೆ ಆಗಲ್ಲ. ಆ ಕಡೆಗೆ ಬರ್ಬೇಕು. ನೀನು ಈ ಕಡೆಗೆ ಬಾ. ಸೂರ್ಯ ಆಯ್ತಿಂದ ಬರ್ತೀನಿ. ಫೋಟೋ ತಾನೇ ಬೀಳ್ತಾನೆ. ಫೋಟೋ ಅಣ್ಣ ವಿಡಿಯೋ ಮಾಡ್ತೀಯಾ? ಫೋಟೋ ಎರಡೂ ವಿಡಿಯೋನೂ ಆಗ್ತೈತೆ, ಫೋಟೋನೂ ಆಗ್ತೈತೆ. అప్పుడు చేయబడా కడికోను ఫోటో టూరిస్ట్ అదే లేదా కడికోను మొత్తం అంత ఫోటో ಈ ಸಣ್ಣ ಮೀನು ತಗ. ಬಂಡಿ ಹೋಗ್ಬೇಕಾ? ಸಣ್ಣ ಮೀನು ತಗ. ஒரு மீனை தூக்கி கடிக்கணும். ಯಬ್ಬಾನ್ ಎಂತದ? ಯಬ್ಬಾನ್ ಫಿಶ್ ಅಂತ. ಯಬ್ಬಾನ್ ಯಬ್ಬಾನ್ ಜಿಲೇಬಿ. ಜಿಲೇಬಿ. ಕನ್ಯಾಕುಮಾರಿ ವಿವೇಕಾನಂದ ರಾಕ್ ಹೋಗೋದಕ್ಕೆ ಫೆರ್ರಿ ಬೋಟ್ ಲೈನ್ ವೇಟ್ ಮಾಡ್ತಿದ್ದೀವಿ. ಸುಮಾರು 1 ಕಿಲೋಮೀಟ್ರ್ ಇದೆ ಇದು ಕ್ಯೂ. ಈ ಕ್ಯೂನಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ. ನೋಡಿ, ಆಲ್ಮೋಸ್ಟ್ ನಾವು ನಿಂತಿರೋದ್ರಿಂದ ನಾವು ಬಂದು 5 ನಿಮಿಷ ಆಯಿತು. ನಮ್ಮಿಂದ ಆಗಲೇ ಒಂದು 100 ಜನ ನಿಂತಿದ್ದಾರೆ. ಬೇಗ ಕ್ಲಿಯರ್ ಆಗುತ್ತೆ ಬೋಟು. ಬೇಗ ಹೋಗ್ಬೇಕಷ್ಟೇ. ಬಟ್ ನಾವು ತುಂಬ ದೂರ ಇದ್ದೀವಿ. ಪಾಕೆಟ್ ಗ್ಲಾಸ್ ನಮ್ಮ ಡ್ರೈವರ್ ಅವರು ಇವತ್ತು 11 ಗಂಟೆ ಒಳಗಡೆ ಬೇಗ ಬರಲಿಲ್ಲ ಅಂದರೆ ನಾಳೆ 2 ಪ್ಲೇಸ್ ಮಿಸ್ ಮಾಡಬೇಕಾಗುತ್ತೆ ಅಂತ ಎದುರಿಸ್ತಾ ಇದ್ದಾರೆ. ಸೊ ಕನ್ಯಾಕುಮಾರಿ ಇಲ್ಲಿಂದ ರಾಮೇಶ್ವರಂಗೆ 6-7 ಅವರ್ ಜರ್ನಿ ಆಗುತ್ತೆ. ನೀನು ರಾಮೇಶ್ವರಂ ನೋಡೋಕ್ಕಾಗಲ್ಲ. ರಾಮೇಶ್ವರಂ ನೋಡಿದ್ರೆ ಮಧುರೈ ಬಿಡಬೇಕಾಗುತ್ತೆ. ನಮ್ಮ ಧರ್ಮೇಂದ್ರಪುರಿಗೆ ಮೇನ್ ಮುನ್ನಾರು ಮತ್ತು ಕೊಡೈಕೆನಾಲ್ ನೋಡಲೇಬೇಕು ಅಂತ ಅವ್ರು ಆಟ ಹಿಡಿದಿದ್ದಾರೆ. ನಾವು ಶನಿವಾರ ಬೆಳಗ್ಗೆ ಏನೇ ಆಗಲಿ ವಾಪಸ್ ಕೊಡಗೇರಿಗೆ ಹೋಗಬೇಕು. ಶನಿವಾರ ಬೆಳಗ್ಗೆ ವಾಪಸ್ ಹೋಗಬೇಕು ಅನ್ನೋದನ್ನು ನಮಗೆ ಬುಧವಾರನೇ ಟೆನ್ಷನ್ ಕೊಡ್ತಿದ್ದಾರೆ. ಬೇಗ ಹೊರಟ್ರಿ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಹೋಗಿದ್ದ ಕಡೆ ಇಂಥದ್ದು ಟೆನ್ಷನ್ ಇದ್ದೇ ಇರ್ತದೆ. ಆದಷ್ಟು ನೋಡ್ಕೊಂಡು ತಾವು ಹೋಗಬೇಕು. ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಫೆರ್ರಿ ಎತ್ತಿ ವಿವೇಕಾನಂದ ರಾಕ್ ಹೋಗ್ತೀವಿ. 50 ರೂಪಾಯಿಗೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ನೋಡೋದಕ್ಕೆ ಎಷ್ಟೋ ಖರ್ಚು ಮಾಡಿ ತೊಗೊಂಡಿದ್ದಾನೆ. ಇನ್ನು ಕೂಲಿಂಗ್ ಗ್ಲಾಸ್ ಸ್ಟೈಲ್ ಮಾಡೋಕ್ಕೆ ಅನ್ಕೊಂಬೇಡ್ರಿ. ನಾನು ಏನೇ ಸ್ಟೈಲ್ ಮಾಡಿದ್ರು ಚೀಪ್ ಆ್ಯಂಡ್ ಬೆಸ್ಟು. 50 ರೂಪಾಯಿ ತೊಗೊಂಡು ಬಿರ್ರಿ ಸ್ಟೈಲ್ ಮಾಡಿ ಮೂಲೆಗೆ ಇಟ್ಬಿಡ್ತೀನಿ ಗ್ಲಾಸು. ಲಾಸ್ಟ್ ಟೈಮು ಕನ್ಯಾಕುಮಾರಿ ಒಳಗೆ ವಸಂತ ನಾನು ಗ್ಲಾಸ್ ತಗೊಂಡಿದ್ವಿ ಒಂದೊಂದು ಅಲ್ವೇನೋ. ನೆನಪಾಯ್ತಲ್ವೇನೋ ವಾಸ? ಏನಾಯಿತು ಅದು ತಗೊಂಡಿದ್ದು ಗ್ಲಾಸ್ ಒಂದು ಮನೆಗೆ ಇಟ್ಕೊಂಡಿದ್ಯೇನೋ? ಇಲ್ಲಿ ನಿಂತ್ಕೊಳ್ಳೋಂಗಿಲ್ಲ.
बसा बसा तिथं जागा आहे तिथं बसा ಮಾತಾಡ್ರಿ ಎಲ್ಲಿದ್ದೀರಾ ಏನು ಕತೆ ನಾವು ಎಲ್ಲಿದ್ದೀವಿ ಕನ್ಯಾಕುಮಾರಿಯಲ್ಲಿದ್ದೀವಿ ಹಾಂ ಸ್ವಾಮಿ ವಿವೇಕಾನಂದ ಅವರ ಭವನ ಅಂತ ಹೇಳ್ಬೋದು ಅಲ್ವಾ ಹೌದು ಸ್ವಾಮಿ ವಿವೇಕಾನಂದರು ತಪಸ್ ಮಾಡಿದಂಥ ಬಂಡೆ ಮೇಲೆ ಒಂದು ದೇವಸ್ಥಾನ ಕಟ್ಟಿದ್ದಾರೆ ಅವರ ಸ್ಟ್ಯಾಚ್ಯೂ ಇದೆ ಅಲ್ಲಿ ಬಂದು ಇಲ್ಲಿ 3 ಸಮುದ್ರಗಳು ಇರತಕ್ಕಂಥ ಒಂದು ಜಿಯೋಲಜಿಕಲ್ ಪಾಯಿಂಟನ್ನು ನೋಡ್ತಾ ಇದ್ದೀವಿ ಜಿಯೋಗ್ರಫಿಕಲ್ ಪಾಯಿಂಟ್ ಸಾರಿ ಭಾಳ ಪ್ರಶಾಂತವಾಗಿರ್ತಕ್ಕಂಥ ಪ್ಲೇಸು ಮನಃಶಾಂತಿ ಬಯಸಿ ಬರೋರಿಗೆ ಮನಃಶಾಂತಿ ಬಯಸೋರಿಗೆ ಬಹಳ ಪ್ರಶಾಂತವಾಗಿರ್ತಕ್ಕಂಥ ಪ್ರದೇಶ ಇದು ಕನ್ಯಾಕುಮಾರಿ ಇಲ್ಲಿರ್ತಕ್ಕಂಥ ವಿವೇಕಾನಂದ ರಾಕ್ ಹಿಂದೆ ಸಮುದ್ರ ಬಹಳ ಮನಸ್ಸಿಗೆ ಬಹಳ ಸಂತೋಷ ಕೊಡುತ್ತೆ ಮನಸ್ಸಿಗೆ ಒಂದು ಮುದ ನೀಡುತ್ತೆ ಸಮುದ್ರ ನೋಡೋದು ಮನಸ್ಸಿಗೆ ಸಂತೋಷ ಹುಡ್ಕೊಂಡು ಬರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಬರ್ಬೋದು ಬಹುಶಃ ಸ್ವಾಮಿ ವಿವೇಕಾನಂದರಿಗೂ ಕೂಡ ಇದೇ ಭಾವನೆನೇ ಪ್ರೇರೇಪಣೆ ಮಾಡಿರುತ್ತೆ ಅನಿಸುತ್ತೆ ಹಾಗಾಗಿ ಆ ದಡದಲ್ಲಿ ಕೂತ್ಕೊಂಡು ಜನರ ಕಾಟದಿಂದ ಮುಕ್ತನಾಗಿ ಒಂದು 3 ದಿನ ಧ್ಯಾನ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡೋಣ ಅನಿಸಿರುತ್ತೆ ಅವ್ರಿಗೆ ಅಲ್ಲಿಂದ ಇಲ್ಲಿವರೆಗೂ ಒಬ್ಬರೇ ಧೈರ್ಯ ಮಾಡಿ ಈಸ್ಕೊಂಡು ಬಂದು ಈ ಬಂಡೆ ಮೇಲೆ 3 ದಿನ ಧ್ಯಾನಸ್ಥರಾಗಿದ್ದರಂತೆ ಅವರು ಒಂದು ಬಂದು ಹೋಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಈ ಬಂಡೆಗೆ ಹೆಚ್ಚು ಎಮೋಷ್ನಲ್ ವ್ಯಾಲ್ಯೂ ಬಂದಿದೆ ಆ ಎಮೋಷ್ನಲ್ ವ್ಯಾಲ್ಯೂಯಿಂದಲೇ ಜನ ನೋಡೋಕ್ಕೆ ಬರ್ತಾರೆ ಒಂದು ಪ್ಲೇಸ್ಗೆ ಒಂದು ಎಮೋಷ್ನಲ್ ವ್ಯಾಲ್ಯೂ ಇರ್ತದೆ ಸ್ವಾಮಿ ವಿವೇಕಾನಂದರ ಕಾರಣದಿಂದಾಗಿ ಈ ಬಂಡೆ ಅಮರವಾಗೋಯಿತು ಬಹುಶಃ ಇನ್ನು 100 ವರ್ಷ ಅಲ್ಲ 200 ವರ್ಷ ಅಲ್ಲ 300 ವರ್ಷ ಹೋದರೂ ಕೂಡ ಈ ಬಂಡೆಗೆ ವಿವೇಕಾನಂದರ ಬಂಡೆ ಅಂತ ಕರೀತಾರೆ ವಿವೇಕಾನಂದರ ಹೆಸರಿನಲ್ಲಿ ಈ ಬಂಡೆ ಫೇಮಸ್ ಆಗೋಯಿತು ಈ ಬಂಡೆನ ನೋಡಿಕೊಂಡು ನಾವು ಆದಷ್ಟು ಬೇಗ ಹೋಗಬೇಕು ತುಂಬ ಲೇಟ್ ಆಗೋಯ್ತು ಇವತ್ತು ಕ್ಯೂನಲ್ಲಿ ನಿಂತ್ಕೊಂಡು ನಾವಿನ್ನು ರಾಮೇಶ್ವರಂಗೆ ಹೋಗಬೇಕು ರಾಮೇಶ್ವರಂಗೆ ಹೋಗಿ ಇವತ್ತು ಮಧುರೈ ಆಲ್ಟ್ ಆಗ್ತಕ್ಕಂಥ ಪ್ಲಾನ್ ಇತ್ತು ಬಟ್ ಇವತ್ತು ರಾಮೇಶ್ವರಂಗೆ ಸಂಜೆ 7 ಗಂಟೆಗೆ ಹೋಗ್ತೀವಿ ಅನ್ನೋ ಅನ್ನಿಸ್ತಿದೆ ಆದಷ್ಟು ಬೇಗ ಮುಗಿಸ್ಕೊಂಡು ಹೋಗ್ತೀವಿ ಇವತ್ತು ಜಾಸ್ತಿ ಇರೋಕ್ಕಾಗಲ್ಲ ಹೋಗ್ಬಿಟ್ಟು ಮುಂದೆ ನೋಡೋಣ ರಾಮೇಶ್ವರಂ ಬೀಚು ಕೂಡ ಧನುಷ್ಕೋಡಿ ಬೀಚು ನನಗೆ ತುಂಬ ಇಷ್ಟವಾದ ಬೀಚು ಅಲ್ಲಿ ಹೋಗಿ ಮುಗಿಸ್ಕೊಂಡು ಇವತ್ತು ಮಧುರೈ ಕಡೆ ಹೊರಡೋ ಪ್ಲಾನ್ ಇದೆ ಸ್ವಾಮಿ ವಿವೇಕಾನಂದರ ರಾಕ್ ಇಲ್ಲಿ ನನ್ನ ಹಿಂದೆ ಕಾಣ್ತಿರ್ತಕ್ಕಂಥ ಪಾಯಿಂಟು ಜಿಯೋಗ್ರಫಿಕಲಿ ಇಂಡಿಯಾದಲ್ಲಿ ಒಂದು ವಿಶೇಷವಾದ ಪಾಯಿಂಟು ಇಲ್ಲಿ
ಭಾರತದ ಸುತ್ತ ಇರತಕ್ಕಂಥ 3 ಸಮುದ್ರಗಳಾದ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರಗಳು 3 ಕೂಡ ಕೂಡಿರ್ತಕ್ಕಂಥ ಸಮುದ್ರದ ಭಾಗ. ಈ ಭಾಗವನ್ನು ಗೂಗಲ್ ಮ್ಯಾಪಲ್ಲಿ ನೀವು ಝೂಮ್ ಮಾಡಿ ನೋಡಿ. ಈ ಭಾಗದಲ್ಲಿ ಸುಮಾರು 10,500ದಿಂದ 11,000 ಕಿಲೋಮೀಟ್ರ್ವರೆಗೂ ಮತ್ತೆ ನೆಲ ಅನ್ನೋದಿಲ್ಲ, ಬರೀ ಸಮುದ್ರನೇ. ಲಾಸ್ಟು ಭೂಮಿಯ ದಕ್ಷಿಣದ ತುದಿ ಅಂಟಾರ್ಟಿಕಾ ಖಂಡದವರೆಗೂ ಕೂಡ ಇಲ್ಲಿ ನೆಲ ಅನ್ನೋದಿಲ್ಲ, ಇದು ಓನ್ಲಿ ಸಮುದ್ರನೇ. ಹಾಗಾಗಿ ಇದು ಜಿಯೋಗ್ರಫಿಕಲಿ ಬಹಳ ಒಂದು ಯೂನಿಕ್ ಆಗಿರ್ತಕ್ಕಂಥ ಪ್ಲೇಸ್ ಅಂತ ಹೇಳ್ಬೋದು. ನಾನು ಹಿಂದಿನ ಸಲ ಕನ್ಯಾಕುಮಾರಿಗೆ ಬಂದಾಗ ನಡೆದಿದ್ದಂಥ ಒಂದು ಸಣ್ಣ ಘಟನೆ ತುಂಬ ಚೆನ್ನಾಗಿ ನೆನಪಿದೆ. ಈ ಜಾಗದಲ್ಲಿ ಈ ಹೆಂಗಸರು ಕೂತಿದ್ದಾರಲ್ವ, ಇದೇ ಪ್ಲೇಸಲ್ಲಿ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಈ ಹುಡುಗ ಮೊಬೈಲ್ ಹಿಡ್ಕೊಂಡು ಕೂತಿದ್ದಾನಲ್ವ ಈ ಫ್ಯಾಮಿಲಿ ಜೊತೆಗೆ. ಈ ಜಾಗದಲ್ಲಿ ವಿವೇಕಾನಂದ ಭವನ ಇದೆಯಲ್ಲ, ಅದರ ಅಪೋಸಿಟ್ ಇರ್ತಕ್ಕಂಥ ದೇವಸ್ಥಾನದ ಮುಂದೆ ಇರ್ತಕ್ಕಂಥ ಈ ಮೂಲೆಯಲ್ಲಿ ಒಂದು ನಡೆದಂಥ ಘಟನೆಯನ್ನು ಹೇಳ್ಕೊಳ್ತೀನಿ. ಇದು ನಾನು ಮೊನ್ನೆಯಿಂದಲೂ ನೆನಪಿಸ್ಕೊತಿದ್ದೆ, ಅಲ್ಗೋದ್ಮೇಲೆ ಮತ್ತೆ ಇದನ್ನು ಹೇಳಬೇಕು. ನಾನು ಹೇಳಿದಂಥ ಆ ಜಾಗದಲ್ಲಿ ಲಾಸ್ಟ್ ಟೈಮ್ ನಾನು ಬಂದಾಗ ಈ ಥರ ಬಿಸಿಲಿಗೆ ಅಂತ ಕೂತ್ಕೊಂಡು ನಾನು ಸಮುದ್ರ ನೋಡ್ತಾ ಮೈಮರೆತಾ ಕೂತಿದ್ದೆ. ಒಂದು ಫ್ಯಾಮಿಲಿ ಟೀಮು ಆಂಧ್ರ ಕಡೆಯಿಂದ ಬಂದಿತ್ತು ಇಲ್ಲಿಗೆ. ಅದರಲ್ಲಿ ಒಂದು 45 ವರ್ಷದ ಒಬ್ಬ ಲೇಡಿ. ಆ 45 ವರ್ಷದ ಲೇಡಿಯವರು ಸುಮ್ಮನೆ ಮಂತ್ರಮುಗ್ಧರಾಗಿ ಸಮುದ್ರ ನೋಡ್ಕೊಳ್ತಾ ಕೂತಿದ್ರು. ಬಹುಶಃ ಅವ್ರ ಸಮುದ್ರ ಯಾವತ್ತೂ ನೋಡಿರಲಿಲ್ಲ ಅನಿಸುತ್ತೆ, ಅಥವಾ ನೋಡಿದರೂ ಕೂಡ ಈ ಸಮುದ್ರ ಅವರಿಗೆ ತುಂಬ ಹೆಚ್ಚು ಇಷ್ಟ ಆಯಿತು ಅನಿಸುತ್ತೆ. ಅದನ್ನು ನೋಡ್ತಾ ಆ ಅಮ್ಮ ಒಂದು మాతంతు, మనుషులకి సముద్రమంతా విశాలమైన మనసు ఉండాలి అని చెప్తూ ఉంటారు, ఎందుకు చెప్తూ ఉంటారని నాకు ఇప్పుడు అర్థమైంది అని మాట్లాಡ್ತಿದ್ರು. ದ ಸೇಮ್ ಡೈಲಾಗ್, ಇದೇ ಮಾತು. ಆ ಕಡೆ ಹೋದರು. ಈ ಮಾತು ಆ ಅಮ್ಮ ಅಲ್ಲಿ ಕೂತ್ಕೊಂಡು ಆಡಿದ್ದು ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಅದರ ಅರ್ಥ ಏನಪ್ಪ ಅಂದರೆ, ಮನುಷ್ಯನಿಗೆ ಸಮುದ್ರದಂಥ ವಿಶಾಲವಾದ ಮನಸ್ಸಿರಬೇಕು ಅಂತ ಯಾಕೆ ಹೇಳ್ತಾರೆ ದೊಡ್ಡವರು ಅಂತ ನನಗೆ ಈಗ ಅರ್ಥ ಆಗ್ತಿದೆ ಅಂತ ಅಮ್ಮ ಹೇಳ್ತಿತ್ತು. ನನಗೆ ತಕ್ಷಣ ಅಮ್ಮ ಅಂದಿದ್ದ ಮಾತು, ಆ ಎನ್ಲೈಟನ್ಮೆಂಟು ನನಗೆ ಕ್ಯಾಚ್ ಆಯಿತು. ಇಂಥ ಒಂದು ಸಣ್ಣ ಸಣ್ಣ ಎನ್ಲೈಟನ್ಮೆಂಟ್ಗಳಿಗೋಸ್ಕರ ನಾನು ಟ್ರಿಪ್ ಬರೋದಕ್ಕೆ ಇಷ್ಟಪಡ್ತೀನಿ. ಯಾವುದೋ ಒಂದು ಪ್ರದೇಶದಲ್ಲಿ ಆ ಅಮ್ಮಂಗೆ ಆ ಸಮುದ್ರವನ್ನು ನೋಡಿ ಅಂಥ ಒಂದು ಎನ್ಲೈಟನ್ಮೆಂಟ್ ಬಂತು ಅಂತ ಅನ್ನೋದು, ಆ ಅಮ್ಮ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಫೀಲ್ ಆಗ್ತಿತ್ತು ಸಮುದ್ರವನ್ನು ನೋಡಿ ಅನ್ನೋದು ನನಗೆ ಚೆನ್ನಾಗಿ ನೆನಪಿದೆ. ಆ ಅಮ್ಮ ಯಾವೂರೋ ಏನು ಕಥೆನೋ ಗೊತ್ತಿಲ್ಲ, ಆಂಧ್ರದ್ದು, ತೆಲುಗು ಮಾತಾಡ್ತಿತ್ತು. ಆ ಅಮ್ಮನ ಮುಖ, ಆ ಅಮ್ಮ ಆಡಿದ ಮಾತು ನನಗಿನ್ನೂ ಬಹಳ ಚೆನ್ನಾಗಿ ನೆನಪಿದೆ. ಆ್ಯಕ್ಚುಲಿ ನಾನು ಟ್ರಿಪ್ ಬರೋದು ಇಂಥವೇ ಸಣ್ಣ ಸಣ್ಣ ಕಾರಣಗಳಿಗಾಗಿ. ಅಂಥ ಒಂದು ಫೀಲ್ ಇದೆಯಲ್ಲ, ಅವು ಒಂದು ಎನ್ಲೈಟನ್ಮೆಂಟ್ಗೇನು ಕಡಿಮೆ ಅಲ್ಲ. ಇಂಥ ಎನ್ಲೈಟನ್ಮೆಂಟ್ ಆಗ್ತಕ್ಕಂಥ ಫೀಲ್ ಆಗ್ತಕ್ಕಂಥ ಘಟನೆಗಳು ನಾನು ಟ್ರಿಪ್ ಹೋದಾಗ ತುಂಬ ನಡೀತಾ ಇರ್ತವೆ, ಮತ್ತು ಅವು ತುಂಬ ಚೆನ್ನಾಗಿ ನೆನಪಲ್ಲಿರ್ತವೆ. ಅವು ನಮಗೆ ಬಹಳ ನೆನಪಲ್ಲಿರ್ತವೆ, ನಮ್ಮ ಜೀವನವನ್ನು ನಮಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಪಡ್ತವೆ. ಅಂಥ ಒಂದು ಎನ್ಲೈಟನ್ಮೆಂಟ್ಗಳಿಗೋಸ್ಕರ ನಾನು ಟ್ರಿಪ್ ಹೋಗ್ತೀನಿ. ಟ್ರಿಪ್ಗಳು ಜಾಸ್ತಿ ಹೋಗೋಕ್ಕೆ ಇಷ್ಟಪಡ್ತೀನಿ, ಪ್ರವಾಸ ಹೋಗೋದಕ್ಕೆ ಜಾಸ್ತಿ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ಇಲ್ಲೊಂದು 3 ಜನ ಹುಡುಗರು ಸಮುದ್ರದಲ್ಲಿ ಮುಳುಗಿ ಕಪ್ಪೆ ಚಿಪ್ಪುಗಳನ್ನ ಹಾಯ್ಕೊಂಡು ಅವನ್ನೆಲ್ಲ ಚೀಲದಲ್ಲಿ ತುಂಬ್ಕೊತಾ ಇದ್ದಾರೆ. ಭಾಳ ಸಾಹಸಿಗಳು. ಸಮುದ್ರದಲ್ಲಿ ಅಷ್ಟು ಜೋರಾಗಿ ಫೋರ್ಸಾಗಿ ಬರ್ತಿರ್ತಕ್ಕಂಥ ಅಲೆಗಳಲ್ಲಿ ಮುಳುಗಿ ಸಮುದ್ರದಲ್ಲಿರ್ತಕ್ಕಂಥ ಕಪ್ಪೆ ಚಿಪ್ಪುಗಳನ್ನ ಹಾಯ್ಕೊತಾ ಇದ್ದಾರೆ. ಒಂದು 3 ಚೀಲವಷ್ಟು ಹಾಯ್ಕೊಂಡಿದ್ದಾರೆ. ಅದನ್ನು ತಿಂತಾರೆ. ಆ ಚಿಪ್ಪು ಒಳಗಡೆ ಅದರ ಮಾಂಸ, ಮೃದುವಾಗಿರೋ ಮಾಂಸ ಇರುತ್ತೆ, ಟೇಸ್ಟಿಯಾಗಿರ್ತದೆ. ವಿವೇಕಾನಂದ ಬಂಡೆಗೆ ಬರೋವಂಥ ಹೋಗುವಂಥ ಕ್ಯೂ ಭಾಳ ಜಾಸ್ತಿ ಇರ್ತದೆ. ಭಾಳ ತಾಳ್ಮೆ ಇರಬೇಕು, ಇಲ್ಲಾಂದರೆ ಬೇಗ ಬಂದು ಬೇಗ ಹೋಗೋ ಥರ ನಿಂತ್ಕೋಬೇಕು. ನಮ್ಮ ಮುಂದಿನ ಟ್ರಿಪ್ನ ಪ್ಲಾನ್ ಎಲ್ಲವೂ ಎಡವಟ್ಟಾಗಿ ಹೋಗ್ತಿದೆ ಇಲ್ಲಿಂದ. ಈ ಒಂದು ಕ್ಯೂಯಿಂದ ತುಂಬಾ ಕ್ಯೂ ಇದೆ. ಇದು ಬಹುಶಃ ಬೇಸಿಗೆ ರಜೆ ಅಂತ ಜಾಸ್ತಿ ಜನ ಬರ್ತಿದ್ದಾರೋ ಅಥವಾ ಡೈಲಿ ಹಿಂಗೆ ಇರ್ತಾರೋ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾವು ಬಂದಾಗ್ಲೂ ಇಷ್ಟೇ ಕ್ಯೂ ಇತ್ತು.
ಬಟ್ ಅದು ನಾನು ಮರ್ತೋಗಿದ್ದೆ ಅನಿಸುತ್ತೆ ಕ್ಯೂ ಇಷ್ಟೊಂದು ಇತ್ತು ಅನ್ನೋದು. ಬಟ್ ಇಲ್ಲಿ ನಿಂತಿದ ಮೇಲೆ ನೆನಪಾಗ್ತಿದೆ, ನಾನು ಲಾಸ್ಟ್ ಟೈಮ್ ಕೂಡ ಹಿಂಗೆ ಅಲ್ವ ನಡ್ಕೊಂಡು ಹೋಗಿದ್ದು ಅಂತ. ಹಾಗಾಗಿ ಕನ್ಯಾಕುಮಾರಿಗೆ ಬರೋರು ಇದೊಂದು ನೆನ್ಪಿಟ್ಕೊಳ್ಳಿ, ವಿವೇಕಾನಂದ ರಾಕ್ ಮೆಮೋರಿಯಲ್ ರಾಕ್ ಮೇಲೆ ಹೋಗಬೇಕು ಅಂದರೆ ಫೆರ್ರಿಗಿನಲ್ಲಿ ಟಿಕೆಟ್ ತೊಗೋಬೇಕು ಅಂದರೆ ಭಾಳ ಕ್ಯೂ ಇರ್ತದೆ. 75 ರೂಪಾಯಿ ಟಿಕೆಟ್ ತೊಗೋಬೇಕು ಅಂದರೆ ತುಂಬ ಕ್ಯೂನಲ್ಲಿ ನಿಂತ್ಕೋಬೇಕು, ಕ್ಯೂನಲ್ಲಿ ಬಂದು ಕ್ಯೂನಲ್ಲಿ ಹೋಗಬೇಕು. ಒಳಗಡೆ ಬರೋವಾಗ ನಿನಗೆ ಬೇಕು ಅಂತಂದರೆ ಕ್ಯೂನಲ್ಲಿ ನಿಂತ್ಕೊಳ್ದೆ ಬರಬೇಕು ಅಂದರೆ 300 ರೂಪಾಯಿ ಸ್ಪೆಷಲ್ ಟಿಕೆಟ್ ಸಿಗುತ್ತೆ, ಅದನ್ನು ತೊಗೊಂಡು ಬರ್ಬೋದು. ಆದರೆ ವಾಪಸ್ ಹೋಗ್ಬೇಕಾದ್ರೆ ಮಾತ್ರ ಎಲ್ಲರೂ ಕ್ಯೂನಲ್ಲೇ ಹೋಗಬೇಕು, ಭಾಳ ದೊಡ್ಡ ಕ್ಯೂ ಇರ್ತದೆ. ಟೈಮ್ ಆಗೋಯ್ತು. ನಾವು ಇಷ್ಟೊತ್ತಿಗಾಗಲೇ ರಾಮೇಶ್ವರಂ ದಾರಿಯಲ್ಲಿ ಒಂದು 100 ಕಿಲೋಮೀಟ್ರ್ ಆದರೂ ಹೋಗಿರಬೇಕಾಗಿತ್ತು ನಮ್ಮ ಲೆಕ್ಕದಲ್ಲಿ. 100 ಕಿಲೋಮೀಟ್ರ್ ದೂರದಲ್ಲಾದ್ರೂ ರಾಮೇಶ್ವರಂ ದಾರಿಯಲ್ಲಿ ಪ್ರಯಾಣ ಮಾಡಿರಬೇಕಾಗಿತ್ತು ನಾವು ಇಷ್ಟೊತ್ತಿಗಾಗಲೇ. ಬಟ್ ನಮ್ಮ ಪ್ರಯಾಣ ಇಲ್ಲಿ ನಿಂತೋಗಿದೆ. ನಮ್ಮ ಕೆಲವು ಸಹ ಪ್ರಯಾಣಿಕರು ಆಗಲೇ ಅಸಹನೆ ವ್ಯಕ್ತಪಡಿಸ್ತಾ ಇದ್ದಾರೆ, ಹೋಗಬೇಕಾಗಿತ್ತು ಲೇಟ್ ಮಾಡಿಬಿಟ್ರಿ ಅಂತ. ಬೆಳಗ್ಗೆ ನಾವು ಫಿಶ್ ಮಾರ್ಕೆಟ್ಗೆ ಹೋಗಿದ್ದು 1-2 ಅವರ್ ಲೇಟ್ ಆಗಿಬಿಡ್ತು, ಹಂಗಾಗಿ ಉಳಿದಿದ್ದೆಲ್ಲ ಲೇಟ್ ಆಗೋಯ್ತು. ಮುಂದೆ ನೋಡೋಣ, ಆದಷ್ಟು ಬೇಗ ರಾಮೇಶ್ವರಂ ತಲುಪಿ ಇವತ್ತು ಸಾಧ್ಯ ಆದರೆ ರಾಮೇಶ್ವರಂ ನೋಡೋಕೆ ಆಗಲ್ಲ ಅಂದ್ಕೊಂಡಿದ್ದೀನಿ. ಇವತ್ತು ಸಂಜೆ ರಾಮೇಶ್ವರಂ ನೋಡಿ ಮಧುರೈಗೆ ಹೋಗಿ ಆಲ್ಟ್ ಆಗಿದ್ರೆ ನಮ್ಮ ಪ್ಲ್ಯಾನ್ ಪ್ರಕಾರ ನಡೀತಿತ್ತು. ಬಹುಶಃ ಮಧುರೈ ಪ್ಲ್ಯಾನನ್ನು ನಾವು ಸ್ಕಿಪ್ ಮಾಡಬೇಕಾಗ್ತದೆ, ಮಧುರೈ ಟೆಂಪಲ್ ನೋಡೋದನ್ನು. ಬಹುಶಃ ಏನು ಆಲ್ಮೋಸ್ಟ್ ಅಲ್ಲಿಗೆ ಬಂದಿದೆ ಪರಿಸ್ಥಿತಿ. ಅಂತೂ ಇಂತೂ ಕಷ್ಟಪಟ್ಟು ವಾಪಸ್ ಹೋಗ್ತಾ ಇದ್ದೀವಿ, ಬೆಲ್ಲಿ ಎತ್ಕೊಂಡು. ಲೈಫ್ ಜಾಕೆಟ್ ಹಾಕೋಬೇಕು, ಲೈಫ್ ಜಾಕೆಟ್ ಕೊಟ್ಟಿದ್ದಾರೆ, ನಾನು ಹಾಕ್ಕೊಂಡಿಲ್ಲ. ನಾನೊಬ್ಬ ಜವಾಬ್ದಾರಿ ಇಲ್ಲದ ನಾಗರಿಕ, ಲೈಫ್ ಜಾಕೆಟು ಹಾಕ್ಕೊಂಡಿಲ್ಲ, ಸುಮ್ಮನೆ ಕೂತಿದ್ದೀನಿ. ಕನ್ಯಾಕುಮಾರಿಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಹೊರಡ್ತಾ ಇದ್ದೀವಿ. ಇಲ್ಲಿಂದ ಕಾರ್ ಹತ್ತಿ ಸೀದಾ ರಾಮೇಶ್ವರಂ ಹೈವೇ ಹಿಡ್ಕೊಂಡು ಹೋಗ್ತೀವಿ. ಕನ್ಯಾಕುಮಾರಿಗೆ ಬರೋರು ಈ ಒಂದು ಕ್ಯೂನ ಗಮನದಲ್ಲಿಟ್ಕೊಂಡು ನಿಮ್ಮ ಟೈಮ್ ಟೇಬಲ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ನಾವೇನು ಅಂದ್ಕೊಂಡಿದ್ವಿ ಅಂದರೆ ಬೆಳಗ್ಗೆ ಒಂದು 9 ಗಂಟೆವರೆಗೂ ನಾವು ಸನ್ರೈಸ್ ಪಾಯಿಂಟ್ ಹತ್ರ ಇದ್ಬಿಡೋಣ, ಆಮೇಲಿಂದ ಹೋಗಿ ಹೋಟೆಲ್ ಚೆಕ್ಔಟ್ ಮಾಡಿಕೊಂಡು 10 ಗಂಟೆಗೆ ಹೋಗಿ 12 ಗಂಟೆವರೆಗೂ ಇದ್ದು 12 ಗಂಟೆವರೆಗೂ ವಿವೇಕಾನಂದ ರಾಕ್ ನೋಡಿಕೊಂಡು ಆಮೇಲೆ ಮಹಾತ್ಮ ಗಾಂಧಿ ಮೆಮೋರಿಯಲ್ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ವಿವೇಕಾನಂದ ರಾಕ್ ನೋಡೋಕ್ಕೆ ಇದ್ದಂಥ ಕ್ಯೂ ನಮ್ಮ ಎಲ್ಲ ಪ್ಲಾನ್ಗಳನ್ನ ತಲೆಕೆಳಗಡೆ ಮಾಡಿಬಿಡ್ತು. ಈಗ ಆದಷ್ಟು ಬೇಗ ಏನೇನೋ ಮಾಡ್ಕೊಂಡು ಹೊರಡಬೇಕು, ಹೊರಟು ರಾಮೇಶ್ವರಂ ಕಡೆ ಹೋಗ್ಬೇಕು.